ಇವತ್ತಿನ ಈ ವಿಡಿಯೋದಲ್ಲಿ ಫಿಶ್ ಮಂಚೂರಿ ಹೇಗೆ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಅರ್ಧ ಕೆಜಿ ಅಷ್ಟು ಕಾಟ್ಲಾ ಫಿಶ್ನ ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಒಂದು ದೊಡ್ಡ ಸೈಜಿನ ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಸೈಜಿನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ, 1 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, ಸೋಯಾ ಸಾಸು 1 ಟೀ ಸ್ಪೂನು, 1.5 ಚಮಚ ಅಷ್ಟು ಬೆಳ್ಳುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಚಿಲ್ಲಿ ಸಾಸು 1 ಟೀ ಸ್ಪೂನು, ಸೋಯಾ ಸಾಸು 1 ಟೀ ಸ್ಪೂನು, ಅಡಿಗೆ ಎಣ್ಣೆ 1 ಟೀ ಸ್ಪೂನು, ಕಾರ್ನ್ಫ್ಲೋರ್ 1 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿರುವಂಥದ್ದು, ಟೊಮೆಟೊ ಕ್ಯಾಶಪ್ 2 ಟೀ ಸ್ಪೂನು, ರೆಡ್ ಚಿಲ್ಲಿ ಕ್ಯಾಶಪ್ 1 ಟೀ ಸ್ಪೂನು, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು, 1.5 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 5 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇಷ್ಟನ್ನೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಚಿಲ್ಲಿ ಮಂಚೂರಿಯನ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ. ಫಿಶ್ನ ಈಗ ಮ್ಯಾರಿನೇಷನ್ ಮಾಡ್ಕೊಬೇಕು. ಮ್ಯಾರಿನೇಷನ್ಗೆ ಮಾಡ್ಕೊಳೋದಕ್ಕೋಸ್ಕರ ಸೋಯಾ ಸಾಸ್ನ ಹಾಕೊಂಡಿರುವಂಥದ್ದು, ಗಾರ್ಲಿಕ್ ಜಿಂಜರ್ ಪೇಸ್ಟು, ಎಣ್ಣೆ, ಕರಿಮೆಣಸಿನ ಕಾಳು ಅರ್ಧ ಟೀ ಸ್ಪೂನು, ಎಗ್ ವೈಟ್ನ ಕೂಡ ಈಗ ಸೇರಿಸ್ಕೊಂತಾರಂಥದ್ದು, ಕಾರ್ನ್ಫ್ಲೋರ್ನು ಕೂಡ ಸೇರಿಸ್ಕೋಣ. ಎಲ್ಲನೂ ಸೇರಿಸಾದ್ಮೇಲೆ ಈ ರೀತಿ ಕಲ್ಸ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಈ ರೀತಿ ಕಲ್ಸ್ಕೊಂಡು ಆದ್ಮೇಲೆ ಇದನ್ನ ಸುಮಾರು ಒಂದು 10 ನಿಮಿಷದವರೆಗೂ ಇದೇ ರೀತಿ ಮ್ಯಾರಿನೇಷನ್ಗೋಸ್ಕರ ಇಟ್ಕೋಣ. ಉಪ್ಪು ನಾನು ಇದರಲ್ಲಿ ಹಾಕ್ಲಿಲ್ಲ, ಯಾಕೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿ ಉಪ್ಪಿನ ಅಂಶ ಬಹಳ ಇರ್ತದೆ. ಎಲ್ಲಾನು ಪದಾರ್ಥಗಳು ಹಾಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈ ಬೋಲ್ ನಲ್ಲೇ ಸುಮಾರು ಒಂದು 5 ನಿಮಿಷದಿಂದ 10 ನಿಮಿಷದವರೆಗೂ ಇದನ್ನ ಮ್ಯಾರಿನೇಷನ್ಗೋಸ್ಕರ ಈಗ ಇಟ್ಕೋಣ. ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಮಣ್ಣಿಂದು ಕಡಾಯಿ ಇಟ್ಕೊಂಡಿದ್ದೀನಿ. ಮಣ್ಣಿನ ಕಡಾಯಿಗೆ ಈಗ ಎಣ್ಣೆನ ಸೇರಿಸ್ಕೊಂತಾರಂಥದ್ದು. ಅಡಿಗೆ ಎಣ್ಣೆ ಆದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ದಿದ್ರೆ ಕಡಲೆಕಾಯಿ ಎಣ್ಣೆ ಆದ್ರೆ ಅದು ಉಪಯೋಗಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈಗ ಅದನ್ನ ಬಿಸಿ ಆಗೋದಕ್ಕೆ ಬಿಟ್ಕೊಂಡಿರುವಂತದ್ದು. ಒಂದ್ಸರಿ ಎಣ್ಣೆ ಬಿಸಿ ಆದ್ಮೇಲೆ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫಿಶ್ ನ, ಅದನ್ನ ಇವಾಗ ಇದಕ್ಕೆ ಬಿಟ್ಕೋಣ. ಬಿಟ್ಕೊಬೇಕಾದ್ರೆ ಒಂಚೂರು ಹುಷಾರಾಗಿ ಬಿಟ್ಕೊಬೇಕು. ಸೈಡ್ನಲ್ಲೇ ಸ್ವಲ್ಪನೇ ಹಾಕೋಣವಂಥದ್ದು. ಒಂದು 2 ರಿಂದ 3 ನಿಮಿಷ ಫ್ರೈ ಆಗಲಿ. ಮೇಲಿರುವಂಥ ಬಾಡಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು. ನೀವು ಕೂಡ ಒಮ್ಮೆ ಮಾಡ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಗೋಬಿ ಮಂಚೂರಿ ಥರನೇ ಫಿಶ್ ಮಂಚೂರಿ ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ. ಒಂದು ಸರಿ ಈ ರೀತಿ ಚೆನ್ನಾಗಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ಈಗ ತೆಕ್ಕೊಂಬೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನ ಈಗ ಒಂದು ಸೈಡ್ನಲ್ಲಿ ಹಾಕಿ ಇಟ್ಕೋಣ. ಮಿಕ್ಕಿದಂಥ ಎಲ್ಲ ಮೀನುಗಳ್ನು ಕೂಡ ಇದೇ ರೀತಿ ಮಾಡ್ಕೊಳೋಂಥದ್ದು. ನಾನು ಇವತ್ತು ಒಂದು ಅರ್ಧ ಕೆಜಿ ಅಷ್ಟು ಇದನ್ನ ತೊಗೊಂಡಿರುವಂಥದ್ದು. ಮನೇಲಿ ಏನಾದರೂ ಜಾಸ್ತಿ ಜನ ಇದ್ರು ಅಂದರೆ ನೀವು ಈಗ ನಾನೇನು ರೇಷಿಯೋಸ್ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನು ಅರ್ಧ ಕೆಜಿಗಿಂತ ಜಾಸ್ತಿ ಹಾಕೊಂಡಂಗೆ ಮಲ್ಟಿಪಲ್ ಮಾಡ್ಕೊತಾ ಹೋಗೋದು. ಈಗ ಏನೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಒಂದು ಸರಿ ಹಾಕೊಂಬೋಣ. ಈಗ ಎಲ್ಲನೂ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ಇದೇ ರೀತಿ ಬಿಟ್ಕೊಂಬೋಣ. ಔಟರ್ ಲೇಯರ್ ಬಂದು ಚಿಕನ್ ಕಬಾಬು ಹೆಂಗಾಗಿರ್ತಲ್ಲ ಅಷ್ಟೊಂದು ರೋಸ್ಟ್ ಆಗಬಾರ್ದು. ಒಂದು ಮೀಡಿಯಮಲ್ಲಿದ್ದರೆ ಸಾಕು. ಅಂದರೆ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿರಬೇಕು. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನ ಈಗ ಎತ್ತಿ ಒಂದು ಸೈಡ್ನಲ್ಲಿ ಇಟ್ಕೊಂಡ್ಬಿಡುವಂಥದ್ದು. ಈಗ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಗ್ರೇವಿನ ರೆಡಿ ಮಾಡ್ಕೋಣ. ಫ್ಲೇಮ್ನ ಒಂದು ಸ್ವಲ್ಪ ಮೀಡಿಯಂ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿದಂಥ ಎಣ್ಣೆನೆ ಈಗ ಸೇರಿಸ್ಕೊಂತಾರಂಥದ್ದು. ಸುಮಾರು ಒಂದು 20 ml ಅಷ್ಟು ಎಣ್ಣೆ ಈಗ ಬಿಸಿ ಆಗಿತ್ತು. ಅದಕ್ಕೀಗ ಬೆಳ್ಳುಳ್ಳಿ ಚಾಪ್ ಮಾಡಿರೋಂಥದ್ದು ಸೇರಿಸ್ಕೊಂಡಿರುವಂಥದ್ದು. 1 ರಿಂದ 2 ನಿಮಿಷ ಸ್ವಲ್ಪ ಫ್ರೈ ಆಗಲಿ. ಫ್ಲೇಮ್ನ ಕಂಪ್ಲೀಟ್ ಆಗಿ ಮೀಡಿಯಂನಲ್ಲೇ ಇಟ್ಕೊಂಡಿರುವಂಥದ್ದು, ಇಲ್ದಿರ ಲೋನ್ ಕೂಡ ಇಟ್ಕೊಬೋದು. ಈಗ ಇಟ್ಕೊಂಡಿದಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಬೋಣ. ಅದನ್ನು ಒಂದು 2 ರಿಂದ 3 ನಿಮಿಷವರೆಗೂ ಫ್ರೈ ಮಾಡ್ಕೋಣ. ಒಂದ್ಸರಿ ಇದು ಹಸಿ ಸ್ಮೆಲ್ ಹೋಗಿದಾದ್ಮೇಲೆ ಚಾಪ್ ಮಾಡಿ ಇಟ್ಕೊಂಡಿದಂಥ ಈರುಳ್ಳಿನ ಈಗ ಸೇರಿಸ್ಕೊಂತಾ ಇರೋದು. ಚೂರು ಪಿಂಕಿಶ್ ಆಗಲಿ ತರ ಹಂತದಲ್ಲೇ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಪಿಂಕಿಶ್ ಆಗಿದ ತಕ್ಷಣ ಮೆಣಸಿನ್ಕಾಯಿನ ಸೇರಿಸ್ಕೊಂತಾ ಇರೋಂಥದ್ದು. ಈಗ ಸೋಯಾ ಸಾಸ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂಚೂರು ಫ್ರೈ ಮಾಡ್ಕೋಣ. ರೆಡ್ ಚಿಲ್ಲಿ ಸಾಸ್ನ ಸೇರಿಸ್ಕೊಂತಾ ಇರೋದು. ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸ್ಕೋಣ. ಟೊಮೆಟೊ ಕೆಚಪ್ನ ಕೂಡ ಸೇರಿಸ್ಕೊಂಬೋಣ. ಟೀ ಸ್ಪೂನ್ ಅಷ್ಟು ವಿನಿಗರ್ನ ಈಗ ಸೇರಿಸ್ಕೊಂತಾ ಇರೋದು. ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಆದ್ಮೇಲೆ ಒಂದು 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಗ್ರೇವಿನ ಥರ ರೆಡಿ ಮಾಡ್ಕೋಣ. ಈ ಸಾಸು ಚೆನ್ನಾಗಿ ರೆಡಿ ಆಗಬೇಕು. ಈಗ ಇದಕ್ಕೆ ಉಪ್ಪು ಆಗಿದೆ ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ತುಂಬ ಕರೆಕ್ಟಾಗಿದೆ. ಈಗ ಇದೇ ಹಂತದಲ್ಲೇ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಹಾಕಿ ಕಲಸಿಟ್ಕೊಂಡಿದೆ, ಅದನ್ನು ಕೂಡ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿರೋದು. ಸಾಸು ಭಾಳ ಅಂದರೆ ಭಾಳ ಗಟ್ಟಿ ಆಗ್ತಿದೆ. ಕಲರ್ ಎಲ್ಲ ನೋಡಿದ್ರಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದೆ. ಸೇಮ್ ಟು ಸೇಮು ಹೋಟೆಲ್ ಶೈಲಿನಲ್ಲೇ ಸಿಗುವಂಥ ಮಂಚೂರಿ ಸಾಸ್ ಥರನೇ ರೆಡಿ ಆಗಿದೆ. ಒಂದು 2 ನಿಮಿಷ ಸಾಸ್ನ ಇದೇ ರೀತಿ ಬಿಟ್ಕೊಂಬೋಣ. ಮ್ಯಾರಿನೇಷನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಆ ಗ್ರೇವಿ ಇತ್ತಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಒಂದು 100 ml ಅಷ್ಟು ನೀರನ್ನ ಸೇರಿಸ್ಕೊಂಡಿರುವಂಥದ್ದು. ಕಲ್ಸ್ಕೊಂಡು ಚೆನ್ನಾಗಿ ಇದನ್ನ ಈಗ ಕುದಿಯೋದಕ್ಕೋಸ್ಕರ ಬಿಟ್ಕೊಂಬೋಣ. ಉಪ್ಪು ಖಾರ ಎಲ್ಲ ಹಾಕ್ದಂಥ ಎಲ್ಲ ಪದಾರ್ಥಗಳದ್ದು ಇಂಗ್ರೀಡಿಯೆಂಟ್ಸು ಸೆಟ್ ಆಗೋಗ್ಲಿ. ಬಾಯ್ಲ್ ಆಗ್ತಾರೋ ಹಂತದಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 2 ನಿಮಿಷಕ್ಕೋಸ್ಕರ. ಗ್ರೇವಿ ಎಲ್ಲ ತಿಕ್ಕಾಗಿ ಆಗಿದೆ. ಹಾಕೊಂಡಿದಂಥ ಎಲ್ಲ ಪದಾರ್ಥಗಳು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಫೈನಲ್ ಆಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ ಅಂತ ಒಂದ್ಸಲ ನೋಡ್ಕೋಣ.
ಏನಾದರೂ ಕಮ್ಮಿ ಇತ್ತು ಅಂದರೆ ಈಗ ಈ ಹಂತದಲ್ಲೇ ನಾವು ಸೆಟ್ ಮಾಡ್ಕೊಬೋದು. ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಒಂದು ಚೂರು ಉರಿನ ಸ್ವಲ್ಪ ಜಾಸ್ತಿ ಮಾಡೋಣ. ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಫಿಶ್ಗಳನ್ನ ಈಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ನಿಧಾನವಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ರಿಂದ 3 ನಿಮಿಷ ಇದೇ ರೀತಿ ಇರಲಿ. ಚೆನ್ನಾಗಿ ಈಗ ಫ್ರೈ ಆಗ್ತಾರೋ ಹಂತದಲ್ಲೇ ಇಟ್ಕೊಂಡಿದ್ದಂಥ ಕರಿಮೆಣಸಿನ ಕಾಳು ಪೌಡ್ರನ್ನ ಕೂಡ ಈಗ ಸೇರಿಸ್ಕೊಂಡಿರುವಂಥದ್ದು ಮೇಲೆ. ಸ್ಟಾರ್ಟಿಂಗ್ಗೆ ಗ್ರೇವಿ ಮಾಡಬೇಕಾದ್ರೆ ಇದನ್ನ ಹಾಕ್ಕೊಬಾರ್ದು, ಇದ್ರದ್ದು ಫ್ಲೇವರ್ ಹೋಗ್ಬಿಡ್ತದೆ. ಕೊನೆಯಲ್ಲಿ ಹಾಕ್ಕೊಂಡ್ರೆ ಅದರದ್ದು ನಿಮಗೆ ಚಟ್ಟ ಮಿಟ್ಟ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಯಾವ ಪ್ರಮಾಣದಲ್ಲಿ ಬೇಕು ಅಂದರೆ ಆ ಪ್ರಮಾಣದಲ್ಲಿ ಇದನ್ನ ಈಗ ನಾವು ಗಟ್ಟಿ ಮಾಡ್ಕೊಬೋದು. ಎಲ್ಲ ಆಗಿದ್ದಾಯಿತು. ಈಗ ಇದೇ ಹಂತದಲ್ಲೇ ಒಂದು ಚೂರು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಟರ್ನ್ ಆಫ್ ಮಾಡ್ಕೊಂಡಾದ್ಮೇಲೆ ಇದೇ ರೀತಿ ಇದ್ರ ಮೇಲೇ ಇರಲಿ ಒಂದು 2 ನಿಮಿಷ. ನೀವು ಇದಕ್ಕೆ ಬೇಕಾದರೆ ಸ್ಪ್ರಿಂಗ್ ಆನಿಯನ್ ಕೂಡ ಸೇರಿಸ್ಕೊಬೋದು. ನಾನೇನು ಅದನ್ನ ಸೇರಿಸ್ಕೊಳಕ್ಕೆ ಹೋಗಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಈಗ ಅದರಲ್ಲಿರುವಂಥ ಗ್ರೇವಿ ಎಲ್ಲ ಪರ್ಫೆಕ್ಟಾಗಿ ಫಿಶ್ಗೆ ಇಟ್ಕೊಡ್ಲಿ. ಫಿಶ್ ಮಂಚೂರಿ ನೋಡ್ಬೋದು, ಜ್ಯೂಸಿ ಆಗಿ ಡೆಲಿಷಿಯಸ್ ಆಗಿ ರೆಡಿ ಆಗಿದೆ. ಈಗ ಅದ್ರ ಮೇಲೆ ಒಂದು ಚೂರು ಕೊತ್ತಂಬರಿನ ಸೇರಿಸ್ಕೊತಾ ಇರೋಂಥದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿಕೊಂಡು ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫಿಶ್ ಮಂಚೂರಿ ಈಗ ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಮಂಚೂರೀಸ್ನಲ್ಲಿ ಭಾಳ ಅಂದರೆ ಭಾಳ ಥರ ವೆರೈಟಿಗಳನ್ನ ಮಾಡ್ಕೊಬೋದು. ಮುಂದೆ ಬರೋವಂಥ ದಿನಗಳಲ್ಲಿ ಸುಮಾರು ಒಂದು 20 ರಿಂದ 30 ಥರ ವೆರೈಟಿಗಳು ಬರೀ ಮಂಚೂರಿಯಲ್ಲಿ ಹೇಳ್ಕೊಡ್ತೀನಿ. ಫಿಶು ತಿಂತಾಯಿದ್ದೀನಿ ಈಗ. ಖಾರ ಹಾಕ್ಕೊಂಡಿದ್ದಂಥ ಎಲ್ಲ ಪದಾರ್ಥಗಳು ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ನೀವು ಕೂಡ ಸಂಜೆ ಹೊತ್ತಾಗಿರ್ಬೋದು, ಇಲ್ದಿದ್ರೆ ಯಾವಾಗಲೂ ಸ್ನ್ಯಾಕ್ಸ್ ಆಗಾದರೂ ಇದನ್ನು 100% ಮಸ್ಟ್ ಆ್ಯಂಡ್ ಟ್ರೈ. ಸೂಪರ್ಬ್ ಆಗಿದೆ. ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿ ಈವ್ನಿಂಗ್ಗೆ ಒಳ್ಳೆ ಸ್ಟಾರ್ಟರ್ಸ್ ಆಗಿ ಸೂಪರ್ಬ್ ಆಗಿರ್ತಾರೆ. ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮರ್ತೋಬೇಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಯಾರಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ತೋಬೇಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರ್ತಿದೆ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.